ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಮೆಹಂದಿ ಕ್ಲಾಸ್. ಕನ್ನಡದಲ್ಲಿ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಮೆಹಂದಿನ ಕಲಿಬೇಕು ಅಂತ ನಾನು ಸಿಂಪಲ್ ಆಗಿರೋವಂಥ ಡಿಸೈನ್ಸ್ನ ಹೇಳ್ಕೊಡ್ತೀನಿ. ಅವನ್ನ ನೀವು ಡೈಲಿ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿದರೆ ಡೇ ಬೈ ಡೇ ನೀವು ತುಂಬಾ ಸಿಂಪಲ್ಲಾಗಿ ಹಾಗೆ ಈಸಿಯೆಸ್ಟಾಗಿ ತುಂಬ ಚೆನ್ನಾಗಿ ನೀವು ಮೆಹಂದಿನ ನಿಮಗೆ ಆಗಲಿ ಅಥವಾ ಬೇರೆಯವ್ರಿಗಾಗಲಿ ಹಾಕೋದನ್ನು ನೀವು ಕಲ್ತ್ಕೊಳ್ತೀರ. ದಿನ ಈ ನಮ್ಮ ಚಾನಲ್ನ ನೋಡಿ ಹಾಗೆ ಮೆಹಂದಿನ ಕಲ್ತ್ಕೊಳ್ಳಿ. ಫಸ್ಟ್ ಡೇ ಅಲ್ಲಿ ನಾನು ತುಂಬ ಸರಳವಾಗಿ ಸ್ಟ್ರೇಟ್ ಲೈನಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವು ಸ್ಟ್ರೇಟ್ ಲೈನ್ನ ನೀಟಾಗಿ ಹಾಕೋದನ್ನು ಕಲಿಬೇಕು. ಯಾಕಂದರೆ ಮೇನ್ ಇಂಪಾರ್ಟೆಂಟು ಸ್ಟ್ರೇಟ್ ಲೈನ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ಟ್ರೇಟ್ ಲೈನ್ನ ಹೇಗೆ ಹಾಕ್ಕೋಬೇಕು ಅಂತ ಸ್ವಲ್ಪ ತುಂಬಾ ಪ್ರಾಕ್ಟೀಸ್ ಮಾಡಿ. ಇವತ್ತು ಡೇ 2 ಅಲ್ಲಿ ನಾವು ಸರ್ಕಲಲ್ಲಿ ಡಿಸೈನ್ಸ್ನ ಹಾಕ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ನಾನು ಸರ್ಕಲ್ನಲ್ಲಿ ತುಂಬ ಡಿಸೈನು ಹಾಕಿ ಟ್ರೈ ಮಾಡಿ, ನಿಮಗೆ ತುಂಬ ಸ್ವಲ್ಪ ಈಸಿ ಆಗುತ್ತೆ. ಈ ಡಿಸೈನಲ್ಲೇ ಇದು 3 ಲೈನ್ಸ್ ಆ್ಯಂಡ್ ಇವು 1 ಲೈನಲ್ಲಿ ಹೇಗೆ ಡಿಸೈನ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಹೀಗೆ ಹಾಫ್ ಸರ್ಕಲ್ ಡಿಸೈನ್, ಲೈನ್ ಮೇಲೆ ಹಾಫ್ ಸರ್ಕಲ್ ಡಿಸೈನ್. ನಿಮಗೆ ಇದು ನೀಟಾಗಿ ಬರ್ತಾ ಇಲ್ಲ ಅಂತಂದರೆ ಫಸ್ಟು ಈ ಗೆರೆನ ತೊಗೊಂಡ್ಬಿಟ್ಟು ಇಲ್ಲಿ ಸಿಂಪಲಾಗಿ ಕಾಣದೇ ಇರೋಷ್ಟು ಈ ಥರ ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮೆಹಂದಿ. ಈ ಥರ ಲೈನ್ ಹಾಕ್ಕೊಂಡು ಡ್ರಾ ಮಾಡೋದ್ರಿಂದ ನಿಮಗೊಂದಿಷ್ಟು ಡಿಸೈನ್ಸ್ನ ನಾನು ಹೀಗೆ ಸರ್ಕಲಲ್ಲಿ ಹಾಫ್ ಸರ್ಕಲ್ ಆಗಲಿ ಈ ಥರ ಇರ್ತಕ್ಕಂತಹ ಡಿಸೈನ್ಸ್ನ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಈಗ ಈ ಡಿಸೈನು ಲೀವ್ಸ್ ಥರ ಇದೆ. ಇದರಲ್ಲೇ ನಾವು ತುಂಬಾ ಸಿಂಪಲಾಗಿ ಹೇಗೂ ಬಿಡ್ಬೋದು, ಇಲ್ಲ ಅದರಲ್ಲೇ ನಾವು ಡಿಸೈನ್ಸ್ನ ಮಾಡ್ಕೋಬೋದು. ಈಗ ಇಲ್ಲಿ ಇದೊಂಥರ, ಇವಾಗ ಇದು ಎಲೆ ಥರ ಲೀವ್ಸ್ ಟೈಪ್ ಡಿಸೈನ್ ಬರುತ್ತೆ. ಹೀಗೆ ಅಕ್ಕಪಕ್ಕನೂ ಹಾಕ್ಬೋದು, ಇಲ್ಲ ಈ ಥರ ಸಿಂಗಲ್ ಆಗಿನೂ ಹಾಕ್ಬೋದು. ಅದರಲ್ಲೇ ಲೈನ್ ಇವು ಟೈಪ್ಸ್ ಆಫ್ ಫ್ಲವರ್ಸ್.